ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಬಂದಿದೆಯಲ್ಲ, ರೇಪ್ ಮಾಡಿದ್ದಾರೆ ಮುನಿರತ್ನ ಅಂತ ಹೇಳಿ, ಇದೀಗ ಮುನಿರತ್ನಗೆ ಸಹಜವಾಗಿ ಒಬ್ಬ ರೇಪ್ ಅಕ್ಯೂಸ್ಡ್, ರೇಪ್ ಮಾಡಿದ್ದಾನೆ ಅಂತ ಯಾರನ್ನ ಆರೋಪ ಬಂದಿರುತ್ತಲ್ಲ ಅವ್ರಿಗೆ ಏನೇನು ಪರೀಕ್ಷೆ ಬೇಕೋ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಪುರುಷತ್ವ ಪರೀಕ್ಷೆ ಅಂದರೆ ಈಗ ರೇಪ್ ಮಾಡಿದ್ದಾನೆ ಅಂತ ಹೇಳಿದ್ರೆ ನಮಗೆ ಪುರುಷತ್ವ ಇರಬೇಕಾಗತ್ತೆ. ಹಾಗಾಗಿ ಪುರುಷತ್ವ ಇದೆಯೋ ಇಲ್ವೋ ಏನು ಕತೆ ಚೆಕ್ ಮಾಡ್ತಾರಲ್ಲಿ. ದಯಾನಂದ ಸಾಗರ್ ಕಾಲೇಜಲ್ಲಿ ಮುನಿರತ್ನಗೆ ಇದೀಗ ಪುರುಷತ್ವ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸ್ಪರ್ಮ್ ಸಂಗ್ರಹ ಮಾಡಲಾಗಿದೆ, ಪ್ಯೂಬಿಕ್ ಹೇರ್ ಉಗುರು ಸಂಗ್ರಹವನ್ನು ಕೂಡ ಮಾಡಿದ್ದಾರೆ, ಹಾಗೂ ದೇಹ ಪತ್ತೆ ಹಚ್ತಾ ಇದ್ದಾರೆ ವೈದ್ಯಕೀಯ ಪರೀಕ್ಷೆಯಲ್ಲಿ. ಸದ್ಯ 1 ಗಂಟೆಯಿಂದ ಮುನಿರತ್ನಗೆ ಪುರುಷತ್ವ ಪರೀಕ್ಷೆ ನಡೀತಾ ಇದೆ. ದೇಹದ ಗಾಯದ ಗುರುತುಗಳು ಹೇಳಿರ್ತಾರೆ, ಕಂಪ್ಲೇಂಟಲ್ಲಿ ಏನಾದರೂ ಹೇಳಿರ್ತಾರೆ, ಈ ಥರ ನಮಗೆ ಬಲಾತ್ಕಾರ ಮಾಡ್ದ ಈ ಮನುಷ್ಯ ಎಲ್ಲ ಆರೋಪ ಮಾಡಿದಾಗ ಅವಾಗ ಹೇಳ್ತಾರೆ. ಆಕೆ ಬಳಿ ಸಾಕ್ಷ್ಯಗಳು ಇಟ್ಕೊಳ್ಬೇಕಾಗತ್ತೆ ಅಥವಾ ಅದನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಎರಡು ವಿಚಾರ ಕೂಡ ಪೊಲೀಸರ ಮೇಲಿರುತ್ತೆ. ನಿತ್ಯಾನಂದನಿಗೆ ಪುರುಷತ್ವ ಪರೀಕ್ಷೆ ಮಾಡಿದ ಬಳಿಕ ಈ ಟೆಸ್ಟ್ ಕೂಡ ಬಹಳ ಪ್ರಸಿದ್ಧಿಗೆ ಬಂತು. ರೂಢಿಯಲ್ಲೇ ಇರಲಿಲ್ಲ ಅಂತಲ್ಲ, ಭಾಳ ಪ್ರಸಿದ್ಧಿಗೆ ಬಂದಂಥ ಒಂದು ಪರೀಕ್ಷೆ ಇದು. ಪುರುಷತ್ವ ಪರೀಕ್ಷೆಯಲ್ಲಿ 3 ಮುಖ್ಯ ವಿಧಾನಗಳನ್ನು ಚೆಕ್ ಮಾಡ್ತಾರೆ. ಆ್ಯಂಡ್ರಾಲಜಿಸ್ಟ್ ಚೆಕ್ ಮಾಡ್ತಾರೆ, ಪುರುಷ ಸಂತಾನೋತ್ಪತ್ತಿ ತಜ್ಞ ವೈದ್ಯರಿರ್ತಾರೆ, ಇದರಲ್ಲಿ ವೀರ್ಯ ವಿಶ್ಲೇಷಣೆ ಮಾಡ್ತಾರಲ್ಲಿ, ಅನಂತರದಲ್ಲಿ ವೀರ್ಯ ಮತ್ತು ವೀರ್ಯಾಣುಗಳ ಗುಣಲಕ್ಷಣಗಳ ಬಗ್ಗೆ ಕೂಡ ಇಲ್ಲಿ ಅಧ್ಯಯನವನ್ನು ಮಾಡ್ತಾರಲ್ಲಿ, ಫಲವತ್ತತೆಯ ಪರೀಕ್ಷೆಗೂ ಕೂಡ ಅದನ್ನು ಒಳಪಡಿಸ್ತಾರೆ. ಟೋಟಲ್ ಪುರುಷತ್ವ ಪರೀಕ್ಷೆ ಬಗ್ಗೆ ನಾವು ಮಾತಾಡ್ತಾ ಇರೋದು. ಇಲ್ಲಿ ಇನ್ನೊಂದು ಕಡೆ ಈ ಕೇಸ್ಗಳಲ್ಲಿ ರೇಪ್ ಕೇಸ್ ಅಂತ ಬಂದಾಗ ರೇಪ್ ಮಾಡುವಷ್ಟು ಇವನು ಶಕ್ತನಿದ್ನ ಇಲ್ವಾ ದೈಹಿಕವಾಗಿ ಅಂತ ಆ ಪರೀಕ್ಷೆಯಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಇವನು ರೇಪ್ ಮಾಡೋದಕ್ಕೆ ಶಕ್ತನ ಅಲ್ವಾ ಅಷ್ಟೇ. ಇದೆಲ್ಲ ಉಳಿದ ವಿಚಾರಗಳಿದೆಯಲ್ಲ, ಇದು ಆಕೆ ಗರ್ಭಿಣಿ ಆಗಲಿಕ್ಕೆ ಇವನಲ್ಲಿ ಅಂಥ ಪುರುಷತ್ವ ಇತ್ತ ಅಂತ ಅದು ಬೇರೆ ಪರೀಕ್ಷೆ ಬರುತ್ತೆ. ಗರ್ಭಿಣಿ ಮಾಡುವುದು ಬೇರೆ, ಅತ್ಯಾಚಾರ ಮಾಡಿದ್ದು ಬೇರೆ. ಇದೆರಡು ಬೇರೆ ಬೇರೆ ವಿಚಾರಗಳು ಬರ್ತವೆ. ಅತ್ಯಾಚಾರ ಮಾಡುವುದಕ್ಕೆ ಇವನು ಎಲಿಜಿಬಲ್ ಇದ್ನ ಇಲ್ವಾ, ಎಲಿಜಿಬಲ್ ಇನ್ ದ ಸೆನ್ಸ್ ಇವನು ದೈಹಿಕವಾಗಿ ಆ ಸಾಮರ್ಥ್ಯ ಅವನಲ್ಲಿ ಇತ್ತ ಇಲ್ವಾ ಅಂತ ಅಷ್ಟೇ. ಇಡೀ ಪರೀಕ್ಷೆ ಅರ್ಥ ಅಷ್ಟೇ. ಅದು ನನಗೆ ಆ ಸಾಮರ್ಥ್ಯನೇ ಇಲ್ಲ ಸ್ವಾಮಿ. ಈಗ ಅದು ನಿತ್ಯಾನಂದ ಹೇಳಿದ್ದು ಅದನ್ನೇ. ನಿತ್ಯಾನಂದ ಹೇಳಿದ್ದು ನನಗೆ ಅದು ಪುರುಷತ್ವನೇ ಇಲ್ಲ, ನಂಗೆ ನಾನು ಅತ್ಯಾಚಾರ ಮಾಡೋಕ್ಕೆ ಹೇಗೆ ಸಾಧ್ಯ ಸ್ವಾಮಿ ಅಂತ ಕೋರ್ಟಲ್ಲಿ ಕೇಳಿದ್ದಿತ್ತು. ಅದಕ್ಕೆ ಪರೀಕ್ಷೆ ನಡೆದಿತ್ತು. ಅದೇ ರೀತಿಯ ಪರೀಕ್ಷೆಯನ್ನು ಮುನಿರತ್ನ ಕೂಡ ಮಾಡ್ತಾ ಇರೋದು. ಶಿಶ್ನಿಯ ಡ್ಯಾಪ್ಲರ್ ಅಲ್ಟ್ರಾಸೌಂಡ್ ಪರೀಕ್ಷೆ ಅಂತ ಒಂದು ಮಾಡ್ತಾರೆ. ಉತ್ತುಂಗ ಕಂಪನದ ಶಬ್ದ ತರಂಗಗಳನ್ನು ದೇಹದ ನಿರ್ದಿಷ್ಟ ಭಾಗದಲ್ಲಿ ಅದನ್ನು ಕೂಡ ಒಂದು ಪರೀಕ್ಷೆಗೆ ಅಲ್ಲಿ ಒಳಪಡಿಸ್ತಾರೆ. ರಕ್ತದ ಹರಿವಿನ ವೇಗವನ್ನು ಕೂಡ ಅಂದಾಜು ಮಾಡ್ತಕ್ಕಂಥ ಒಂದು ವಿಧಾನ. ಇನ್ನೊಂದು ಕಡೆಯಲ್ಲಿ ಪರೀಕ್ಷೆಗೆ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡಿಕೊಂಡು ಆ ಒಂದು ವಿಚಾರದಲ್ಲಿ ಈತ ರೇಪ್ ಮಾಡಲು ಸಮರ್ಥನಲ್ಲವೇ, ಆ ಒಂದು ಕ್ರಿಯೆಗೆ ಇವನು ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ಶಕ್ತನಲ್ಲವೇ ಅಂತ ಹೇಳಿ ಪರೀಕ್ಷೆ ಮಾಡಿ ಆ ಒಂದು ವೈದ್ಯಕೀಯ ರಿಪೋರ್ಟನ್ನೇ ಕೋರ್ಟ್ಗೂ ಕೊಟ್ಟುಬಿಡ್ತಾರೆ. ಸ್ವಾಮಿ, ಅಕಸ್ಮಾತ್ ಈ ಆರೋಪಿ ಏನಾದರೂ ಇಲ್ಲ ನಾನು ಗಂಡಸೇ ಅಲ್ಲ, ನನಗೆ ಸಾಧ್ಯನೇ ಇರಲಿಲ್ಲ, ಈ ಹುಡುಗಿ ದ್ವೇಷಕ್ಕೆ ರಾಜಕೀಯಕ್ಕೆ ನನ್ನ ಮೇಲೆ ಈ ಥರ ಮಾತಾಡ್ತದೆ ಅಂತ ಹೇಳ್ಬೋದಲ್ವಾ. ಆ ಕಾರಣಕ್ಕೆ ಏನು ಮಾಡ್ತಾರೆ, ರಿಪೋರ್ಟ್ ಕೊಟ್ಬಿಡ್ತಾರೆ. ಆಗ ಇದೇ ಆರೋಪಿ ಆ ಥರ ಮಾತಾಡೋಕ್ಕಾಗಲ್ಲ. ಸೊ ಎಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ವೈದ್ಯರ ರಿಪೋರ್ಟನ್ನು ಕೊಡ್ತಾರೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಮುನಿರತ್ನಗೆ ಪುರುಷತ್ವ ಪರೀಕ್ಷೆ ಒಂದು ಕಡೆಯಲ್ಲಿ ನಡೀತಾ ಇದೆ. ಅಂದರೆ ವಿಚಾರ ಇಷ್ಟೇ, ಈತ ಲೈಂಗಿಕವಾಗಿ ಅತ್ಯಾಚಾರ ಮಾಡುವಷ್ಟು ಸಮರ್ಥನಲ್ಲವೇ, ಆ ಕ್ರಿಯೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ಇವನು ಎಲಿಜಿಬಲ್ಲ ಅಲ್ವಾ, ಅಥವಾ ಅವನಿಗೆ ಆ ಸಾಮರ್ಥ್ಯ ಇತ್ತಾ ಇಲ್ವಾ ಅನ್ನೋದು ಚೆಕ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತಿಂದ ನಡೀತಾ ಇದೆ, ಇನ್ನು ಎಷ್ಟೊತ್ತಾಗುತ್ತೆ ಇದು ಅಂತ? ರಮಕಾಂತ್, ಈಗಾಗಲೇ ಏನು ಬಾಡಿ ವಾರೆಂಟ್ ಮೇಲೆ ಮುನಿರತ್ನನ್ನು ವಶಕ್ಕೆ ಪಡ್ಕೊಂಡ ನಂತರ ದಯಾನಂದ ಸಾಗರ್ ಆಸ್ಪತ್ರೆಗೆ ಕರೆದುಕೊಂಡೋಗಿ ಪರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ಮೊದಲು ವೈದ್ಯಕೀಯ ತಪಾಸಣೆಯನ್ನು ಅಂದರೆ ಇನ್ ಜನರಲ್ ಬಾಡಿ ಚೆಕಪ್ಪನ್ನು ಮಾಡಿಸ್ತಾರೆ. ಅಂದರೆ ಅವರು ಆರೋಗ್ಯವಾಗಿದ್ದಾರಾ ಇಲ್ಲೋ ವಿಚಾರಣೆಯನ್ನು ನಡೆಸಲಿಕ್ಕೆ, ಎನ್ಕ್ವೈರಿಯನ್ನು ನಡೆಸಲಿಕ್ಕೆ ಅವರು ಶಕ್ತರಾಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮೊದಲು ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ಕೊಳ್ತಾರೆ. ಅದಾದ ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನನ್ನು ಮಾಡಿಕೊಂಡು ಅವ್ರ ಮೇಲೆ ಬಂದಿರುವ ಆರೋಪಗಳೇನಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು, ಈಗ ಸದ್ಯ ಮುನಿರತ್ನ ಅವರ ಮೇಲೆ ಹೊಂದಿರುವಂಥದ್ದು ಅತ್ಯಾಚಾರ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ, ಅದು ಮುನಿರತ್ನ ಆಗಿರ್ಬೋದು ಬೇರೆ ಆಗಿರ್ಬೋದು, ಅತ್ಯಾಚಾರ ಆರೋಪ ಬಂದಂಥ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಲಿಕ್ಕೆ ಮೊದಲು ಅವನು ಶಕ್ತನಿದ್ದಾನೋ ಇಲ್ವೋ ಅನ್ನೋದನ್ನ ಮೊದಲು ಪೊಲೀಸರು ದೃಢವನ್ನು ಪಡಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಈ ಸಂದರ್ಭದಲ್ಲಿ ಆತನ ವೈದ್ಯಕೀಯ ಪರೀಕ್ಷೆಯಲ್ಲಿ ಆತ ಅತ್ಯಾಚಾರವನ್ನು ಮಾಡಲಿಕ್ಕೆ ಇಲ್ಲ ಲೈಂಗಿಕ ಕ್ರಿಯೆಗೆ ಶಕ್ತನಾಗಿದ್ದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ಮೊದಲು ಪರೀಕ್ಷೆಯನ್ನು ಮಾಡಿ ವರದಿಯನ್ನು ಪಡ್ಕೊಳ್ತಾರೆ. ಒಂದು ವೇಳೆ ಆತ
ಲೈಂಗಿಕ ಕ್ರಿಯೆಯನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಅಂತ ಇದ್ರೆ ಸೊ ಅದರ ನಂತರ ಆತನಿಗೆ ಹೆಚ್ಚಿನ ಪರೀಕ್ಷೆಗಳಿಗೆ ಒಳಪಡಿಸುವಂಥದ್ದು. ಒಂದು ವೇಳೆ ಆತ ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಅವನು ಶಕ್ತನಿಲ್ಲ ಅಂದ್ರೆ ಆ ಪ್ರಕರಣದ ಬಹುತೇಕ ಅಂದ್ರೆ ಅದರ ಮೌಲ್ಯನೇ ಬಿದ್ದೋಗುವಂಥದ್ದು. ಈ ಕಾರಣಕ್ಕಾಗಿ ಮೊದಲು ಅದನ್ನು ಚೆಕ್ ಮಾಡಿಸ್ತಾರೆ. ಇದಾದ ನಂತರ ಹೌದು ಈತ ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಶಕ್ತನಿದ್ದಾನೆ ಅಂತ ಹೇಳಿದ್ರೆ ಆತನ ಟೆಸ್ಟ್ಗಳನ್ನು ತೆಗೆಸ್ಕೊಳ್ಳುವಂಥದ್ದು, ಪ್ಯೂಬಿಕ್ ಇರ್ಬೋದು, ಸ್ಪರ್ಮ್ ಇರ್ಬೋದು, ದೇಹದ ಉಗುರುಗಳಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಕೆಲವು ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಳ್ತಾರೆ. ಆ ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಂಡು ಅದನ್ನು ವೈದ್ಯಕೀಯ ಪರೀಕ್ಷೆಗೆ ಕಳಿಸ್ಕೊಡುವಂಥದ್ದು. ಅದರ ಜೊತೆಗೆ ಇನ್ನು ದೂರುದಾರರು ಏನಿರ್ತಾರೆ, ವಿಕ್ಟಿಮ್ ಸಂತ್ರಸ್ತೆ ಏನು ಹೇಳ್ತೀವಿ, ಆಕೆ ಮಾಡಿರುವಂತಹ ಆರೋಪ ಮತ್ತು ಆಕೆಯ ದೇಹದ ಮೇಲಿರುವಂತಹ ಗಾಯದ ಗುರುತುಗಳೇನಿರುತ್ತೆ ಅವೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಅದನ್ನು ಒಂದು ವೈದ್ಯಕೀಯ ಪರೀಕ್ಷೆ ಜೊತೆಗೆ FSL ಪರೀಕ್ಷೆಗೆ ಕೂಡ ಕಳಿಸ್ಕೊಡ್ತಾರೆ. ಅದರಲ್ಲಿ ಅತ್ಯಾಚಾರ ಆಗಿದೆಯಾ ಇಲ್ವಾ, ಅತ್ಯಾಚಾರ ಮಾಡಿರುವಂಥದ್ದು ಮುನಿರತ್ನಮನ ಇಲ್ಲ ಬೇರೆ ಯಾರಾದರೂ ಮಾಡಿದ್ರು ಅನ್ನೋ ಬಗ್ಗೆ ಒಂದು ವರದಿ ಬಂದ ನಂತರ ಪ್ರಕರಣದ ತನಿಖೆ ಮತ್ತಷ್ಟು ಮುಂದುವರಿಯುವಂಥದ್ದು. ರಾಮಕಾಂತ್, ಥ್ಯಾಂಕ್ ಯು ಸಂತೋಷ್.